ಅವ್ರು ಕರೆಯನ್ನು ಕೊಟ್ಟಿದ್ದಾರೆ. ಅದೇನು ಇವತ್ತು ಬೆಂಗಳೂರಿನಲ್ಲಿ ಆಶಾ ಕಾರ್ಯಕರ್ತರ ಮೇಲೆ ಅಟ್ಯಾಕ್ ಆಗಿದೆ, ಅದನ್ನ ಕೇಸ್ ಬುಕ್ ಮಾಡಿದ್ದೇವೆ ಮತ್ತು ಈಗಾಗಲೇ ಅರೆಸ್ಟ್ ಮಾಡಿದ್ದೇವೆ ಮತ್ತು ಕಾನೂನು ಕ್ರಮವನ್ನು ಜರುಗಿಸ್ತೇವೆ. ಅಫ್ಕೋರ್ಸ್ ಅದು ಬ್ರಿಟನ್ನ ಅಧ್ಯಕ್ಷರಾದರೂ ಅಷ್ಟೇ, ಜರ್ಮನಿಯ ಫೈನಾನ್ಸ್ ಮಿನಿಸ್ಟರ್ ಆದರೂ ಅಷ್ಟೇ, ಇನ್ಯಾರೋ ಅದ್ಭುತವಾದಂತಹ ಪಾಪ್ ಗಾಯಕಿ ಆದರೂ ಅಷ್ಟೇ, ಪಂಜಾಬ್ನ ದೊಡ್ಡ ಮಟ್ಟದಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಪಡ್ಕೊಂಡವರಾದರೂ ಅಷ್ಟೇ, ಎಲ್ಲರನ್ನೂ ಯಾರನ್ನೂ ನೋಡಲ್ಲ ಈ ಕರೋನಾ ವೈರಸ್ಸು ಅಂತ. ಮಂಡ್ಯದಿಂದ ಮಂಜುನಾಥ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಮಂಜುನಾಥ್, ಮಾತಾಡಿ, ಗೃಹ ಮಂತ್ರಿಗಳಿದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಇವಾಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್, ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲ ಒಳ್ಳೆ ಕೆಲಸ ಮಾಡ್ತೈತೆ. ಆದ್ರೆ ಅರೆ ವೈದ್ಯಕೀಯರು ಇವಾಗ ಲ್ಯಾಬ್ ಟೆಕ್ನಿಷಿಯನ್ ಅವರೆಲ್ಲ ಮಾಡ್ತಾ ಇದಾರಲ್ಲ ಸರ್, ವರ್ಕ್ ಮಾಡ್ತಾ ಇದಾರಲ್ಲ, ಅವ್ರಿಗೂ ಹೆಲ್ತ್ ಚೆಕಪ್ ಮಾಡ್ತಾ ಇದಾರ? ಅವ್ರು ಯಾವ ತರ ಅವ್ರಿಗೆ ಸೇಫ್ಟಿ ಪ್ರಿಕಾಷನ್ಸ್ ಕೊಟ್ಟಿದ್ದೀರಾ ಅಂತ ಸರ್? ಹೌದೌದು, ಅವ್ರಿಗೂ ಕೂಡ ಚೆಕಪ್ ಮಾಡ್ತಾ ಇದ್ದೇವೆ ಮತ್ತು ಅವ್ರ ಪ್ರೊಟೆಕ್ಷನ್ ಏನ್ ಬೇಕೋ ಎಲ್ಲವೂ ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅಂದ್ರೆ ಈಗ ಒಂದು ಪ್ರಥಮ ಸ್ಟೇಜಲ್ಲಿ ಇರೋದ್ರಿಂದ ಎಲ್ಲ ಪ್ರೊಕ್ಯೂರ್ಮೆಂಟು ಎಲ್ಲ ಕೂಡ ಈಗ ನಡೆದಿದೆ. ಮುಂದಿನ ದಿನಗಳಲ್ಲಿ ಹೆಲ್ತ್ ಗೇರ್ಸು, ಪ್ರೊಟೆಕ್ಷನ್ ಕಿಟ್ಸು ಅವೆಲ್ಲವನ್ನು ಕೂಡ ಕೊಡ್ತಾ ಇದ್ದೇವೆ ಮತ್ತು ಅವರ ಹೆಲ್ತ್ ಚೆಕಪ್ಪನ್ನು ಕೂಡ ಅವರು ಮಾಡ್ಕೊಳ್ತಾ ಇದ್ದಾರೆ. ಅವರ ಸುರಕ್ಷತೆ ಮುಖ್ಯ. ನಮ್ದು ಸರ್ಕಾರದ್ದೇನಿದೆ ಅಂದರೆ ನೀವು ಮೊದಲು ಸುರಕ್ಷಿತವಾಗಿರ್ರಿ, ನಿಮ್ಮ ಆರೋಗ್ಯ ಕಾಪಾಡಿಕೊಂಡು ಇತರರ ಆರೋಗ್ಯವನ್ನು ಕಾಪಾಡಿ ಅನ್ನುವಂಥದ್ದು ನಮ್ಮ ವಿಚಾರ ಇದೆ. ಮತ್ತು ಪ್ರಧಾನಮಂತ್ರಿಗಳು ಎಲ್ಲ ಹೆಲ್ತ್ ವರ್ಕರ್ಸ್ಗೆ 50 ಲಕ್ಷ ರೂಪಾಯಿ ಇನ್ಶೂರೆನ್ಸನ್ನು, ಹೆಲ್ತ್ ಇನ್ಶೂರೆನ್ಸನ್ನು ಇವತ್ತು ಘೋಷಣೆ ಮಾಡಿ ಅದನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ರೀತಿಯ ರಕ್ಷಣೆಯನ್ನು ನಮ್ಮ ಹೆಲ್ತ್ ವರ್ಕರ್ಸ್ ನಾವು ಖಂಡಿತವಾಗಿ ಕೊಡ್ತಾ ಇದ್ದೀವಿ. ನೆಲಮಂಗಲದಿಂದ ಶೇರ್ ಬಹದ್ದೂರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಮಾತಾಡಿ ಸರ್, ಗೃಹ ಮಂತ್ರಿಗಳಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ, ಶೇರ್ ಬಹದ್ದೂರ್ ಹೇಳಿ. ಸರ್, ನಾನು ಮಾಜಿ ಸೈನಿಕ. ಆದ್ರೆ ನಮ್ಗೆ 25-26 ನಮ್ಗೆ ಪೆನ್ಷನ್ ಬರ್ತಾ ಇತ್ತು. ಆದ್ರೆ ಇನ್ನೂವರೆಗೂ ನಮ್ಗೆ ಪೆನ್ಷನ್ ಬಂದಿಲ್ಲ. ಅದರಿಂದ ನಮ್ಗೆ ತೊಂದರೆ ಆಗ್ತಾ ಇದೆ ಮನೆ ನಡೆಸೋದಿಕ್ಕೆ. ಕೇಂದ್ರ ತಡೆ ಹಿಡಿದಿದ್ಯಾ ಅಥವಾ ನಮ್ಮ ಕರ್ನಾಟಕ ಸರ್ಕಾರ ತಡೆ ಹಿಡಿದಿದ್ಯಾ ಗೊತ್ತಾಗ್ತಾ ಇಲ್ಲ. ಇಲ್ಲ, ನಿಮ್ಮ ಸೈನಿಕರದು ಅದು ಸೈನಿಕ್ ಫಂಡ್ನಿಂದ ಬರ್ತಿದೆ ಕೇಂದ್ರ ಸರ್ಕಾರದಿಂದ. ನಾನು ಸಂಬಂಧಪಟ್ಟಂತ ಇಲ್ಲಿ ಒಬ್ಬ ನೋಡಲ್ ಆಫೀಸರ್ ಇರ್ತಾರೆ, ಎಲ್ಲ ಸೈನಿಕ ಇದಕ್ಕೆ ಕರ್ನಾಟಕಕ್ಕೆ ಒಬ್ಬರು ನೋಡಲ್ ಆಫೀಸರ್ ಇರ್ತಾರೆ. ಅವರು ಸಂಪರ್ಕ ಮಾಡಿ ಯಾಕೆ ಬಂದಿಲ್ಲ, ಏನು ಬಂದಿಲ್ಲ ವಿಚಾರಣೆ ಮಾಡ್ತೀನಿ ನಾನು. ಥ್ಯಾಂಕ್ ಯು. ಈ ಪಾಸ್ ಕೊಡೋದ್ರ ಬಗ್ಗೆ ಒಂದಷ್ಟು ಗೊಂದಲ ಇತ್ತಲ್ಲ ಸರ್, ಕ್ಲಿಯರ್ ಆಗಿದೆಯಾ ಸರ್? ಈಗ ಸಂಪೂರ್ಣ ಕ್ಲಿಯರ್ ಆಗಿದೆ. ಏನಾಗಿತ್ತು ಇದು ಔಟ್ ಆಫ್ ಕುತೂಹಲ ಕೇಳ್ತೀನಿ, ಮತ್ತೆ ನಾವು ಕೇಳಿಸ್ಕೊಂಡ್ರೆ ನಿಮ್ಗೆ ಕೇಳ್ಬಿಡ್ತೀನಿ ಸರ್. ಯಾಕಂದ್ರೆ ಇನ್ನೊಬ್ರು ಸಚಿವರೇ ಕಮಿಷನರ್ ಮೇಲೆ ಒಂದು ಆರೋಪ ಕೂಡ ಮಾಡ್ಬಿಟ್ರು, ಯಾರು ದುಡ್ಡು ಇಸ್ಕೊಂಡು ಎಲ್ಲ ಕೊಟ್ಬಿಡ್ತೀರಾ ಸರ್ ನೀವು, ಹಂಗೆ ಸರ್ ಹಿಂಗೆ ಸರ್ ಅಂತ. ಇಷ್ಟೆಲ್ಲದ್ರ ನಡುವೆ ಇನ್ಯಾವುದೋ ಓಡಾಡಬಾರ್ದಲ್ಲ, ಕ್ಲಾರಿಫಿಕೇಶನ್ ಕೇಳಿ. ಇಲ್ಲ ಅದೇನ್ ನಾನ್ ಇಶ್ಯೂ ಮಾಡಕ್ ಹೊರಟಿದ್ರಿ? ಇಲ್ಲ ಸರ್, ಕ್ಲಾರಿಫಿಕೇಶನ್ ಕೇಳ್ಕೊತಾ ಇದ್ದೀನಿ. ಒಂದು ನಿಮಿಷ ನಾನು ಹೇಳ್ತೀನಿ, ಹೇಳೋದಕ್ಕೇನು ಏನಿಲ್ಲ. ಪ್ಲೀಸ್ ನೋಡಿ, ಪಾಸ್ ಕೊಡುವಂಥದ್ದು, ಕರ್ಫ್ಯೂ ಪಾಸ್ ಕೊಡುವಂಥದ್ದು ಯಾರ್ಯಾರು ಎಸೆನ್ಷಿಯಲ್ ಸರ್ವಿಸಸ್ ಇದೆ ಅವ್ರು ಕೊಡಬೇಕು ಅಂತ. ಆ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಎಸೆನ್ಷಿಯಲ್ ಯಾರು, ಅದರಲ್ಲಿ ಗೌರ್ಮೆಂಟ್ ಅದು, ನಾನ್ ಗೌರ್ಮೆಂಟ್ ಅದು ಅನ್ನುವಂಥದ್ದು ಪ್ರಾರಂಭ ಆಯಿತು. ಅದಾದಮೇಲೆ ಇಂಡಸ್ಟ್ರಿಗಳು ಕೆಲವೆಲ್ಲ ನಮ್ದು ಎಸೆನ್ಷಿಯಲ್ಲು ಅಂತ. ನಮಗೆ ನಾವು ಎಸೆನ್ಷಿಯಲ್ ಅಂದ್ರೆ ಏನ್ ತಿಳ್ಕೊಂಡಿದ್ವಿ ನಾವು? ಔಷಧಿ, ಹಾಸ್ಪಿಟಲ್ಸ್ ಇದೆಲ್ಲ, ಆಮೇಲೆ ಹಾಲು ಗಿಲು ಅಂತ. ಆಮೇಲೆ ಕೆಲವು ಇಂಡಸ್ಟ್ರಿಗಳು ಎಸೆನ್ಷಿಯಲ್, ಇನ್ನು ಕೆಲವರು IT ನಮ್ಮ ಎಸೆನ್ಷಿಯಲ್ಲು ಅಂತ. ಈ ಗೊಂದಲ ಇದ್ದಾಗ ಅವತ್ತು ಹಿಂದಿನ ದಿವಸ ಸಾಯಂಕಾಲ ನಮಗೆ ಪಾಸ್ ಬಂದಿದ್ದಾವೆ. ಅವತ್ತು ಹಿಂದಿನ ದಿವಸ ಸಾಯಂಕಾಲ ಪಾಸ್ ಬಂದಿದ್ದಾವೆ. ನೆಕ್ಸ್ಟ್ ಡೇ ನಮ್ಗೆ ಒತ್ತಡ ಇದೆ. ಒತ್ತಡದಲ್ಲಿ ಒಂದೇ ದಿವಸಕ್ಕೆ ನೀವು ಎಲ್ಲ ಪಾಸ್ಗಳನ್ನು ಕೊಡೋಕ್ಕಾಗೋದಿಲ್ಲ. ಹೀಗಾಗಿ ಕೆಲವರೆಲ್ಲ ಬಲ್ಕ್ ಪಾಸ್ ಕೇಳ್ತಾ ಇದ್ರು, ಈ ಫುಡ್ ಅಗ್ರಿಗೇಟರ್ಸು ಮತ್ತು IT ಅವರೆಲ್ಲ. ಅದಿನ್ನ ತೀರ್ಮಾನ ಆಗಿರಲಿಲ್ಲ. ಈಗ 10,000 ಪಾಸು ಒಂದು ಕಂಪ್ನಿಗೆ ಕೊಡಬೇಕು. ಆ 10,000 ಪಾಸಲ್ಲಿ ಯಾರಿಗೆ ಕೊಡಬೇಕು ಏನು ಅಂದರೆ ಅವರೇ ಬರ್ಕೊಳ್ತೀವಿ ನಾವು ಅನ್ನುವಂಥದ್ದು. ಸೊ ಈ ಕೆಲವು ತೀರ್ಮಾನಗಳು ನಮ್ಮ ರಾಜ್ಯ ಮಟ್ಟದಲ್ಲಿ ಆಗದಿದ್ದರಿಂದ ನಾವು ಅದು ಕೆಲವರು ನಮ್ಮ DCPಗಳು ಅವರೆಲ್ಲ ನಾವು ಕೇಳಿ ಮಾಡಬೇಕು ಅಂತಂದು ಹೇಳೋದನ್ನ ಅದು ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಗಿತ್ತು. ಅದು ಕ್ಲಿಯರ್ ಆಗಿದೆ. ಬಲ್ಕ್ ಕೊಡೋದಕ್ಕೂ ಒಪ್ಪಿಕೊಂಡಿದೆ. ಈಗಾಗಲೇ ಸುಮಾರು 70,000 ಪಾಸ್ಗಳು ಕೊಟ್ಟಾಗಿದೆ, ಸ್ಮೂತ್ ಆಗಿ ನಡೀತಾ ಇದೆ. ಈಗಂತೂ ನಾವು ಪಾಸ್ ಮಾಡಿಬಿಟ್ಟಿದ್ದೇವೆ. ಅದಕ್ಕೆ ಇದು ಬೇಡವೇ ಬೇಡ ಅಂತ ಪಾಸ್ ಮಾಡಿದ್ದೇವೆ. ಅಲ್ಲೇ ತಮ್ಮ ಎಸೆನ್ಷಿಯಲ್ ಸರ್ವಿಸ್ ಬರೆದು ಬಿಟ್ರೆ ಅದೇ ಅಕ್ಸೆಪ್ಟ್ ಮಾಡ್ತದೆ, ಎಸೆನ್ಷಿಯಲ್ ಸರ್ವಿಸ್ ರಿಜೆಕ್ಟ್ ಮಾಡ್ತದೆ. ಅದು ಕಂಪ್ಯೂಟರ್ಲೇ ನಿಮ್ಮ ಪಾಸ್ ಪಡ್ಕೋಬಹುದು. ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಯಾವ ಆಫೀಸರ್ ಭೇಟಿ ಆಗೋ ಅವಶ್ಯಕತೆ ಇಲ್ಲ, ಯಾವುದೇ ರೀತಿಯ
ತೊಂದರೆ ಆಗದಂತೆ ನಾವು ನೋಡ್ಕೊಂಡು. ಓಕೆ, ಸಾಹೇಬ್ರ ಮುಂದುವರೆದ ಮಾತೇನಪ್ಪ ಅಂದ್ರೆ ಅದನ್ನ ಮೀರಿ ಯಾರಾದ್ರೂ ಬಂದ್ರೆ ಈಗಾಗಲೇ 100 ಗಟ್ಟಲೆ ಕಾರು ಮತ್ತು ಬೈಕ್ಗಳನ್ನ ಸೀಸ್ ಮಾಡಲಾಗಿದೆ. ಸಿಂಪಲ್ ಲಾಜಿಕ್ ಅದು. ಯಾರು ಅನವಶ್ಯಕವಾಗಿ ಬಂದಿದ್ದಾರೆ ಅವ್ರದ್ದು, ಯಾರು ಅನವಶ್ಯಕವಾಗಿ ಓಡಾಡ್ತಾರೆ, ಯಾರು ಕಾರಣ ಇಲ್ಲದೆ ಓಡಾಡ್ತಾರೆ, ಇವನ್ ಪಾಸ್ ಇಲ್ದನೂ ಕೂಡ ಅಲ್ಲಿ ಹತ್ರ ಮನೆ ಹತ್ರ ಕಾಯಿಪಲ್ಯ ತೊಗೊಳ್ಳುವಾಗ ಇನ್ನೊಂದಕ್ಕೆ ನಮ್ದೇನು ತೊಂದರೆ ಇಲ್ಲ. ಕೆಲವ್ರಿಗೆ ಒಂದು ಚಟ ಇರ್ತದೆ. ನಾನು ಆಗ್ಲೇ ಹೇಳಿದ್ನಲ್ಲ, ಈಗ RT ನಗರಲ್ಲಿ ಕಾಯಿಪಲ್ಯ ಸಿಕ್ತಿದ್ರು ಮಲ್ಲೇಶ್ವರಂಗೆ ನಾವು ಹೋಗ್ಬೇಕು. ಯಾಕೆ ಬರ್ಬೇಕು? ಅಲ್ಲ, ಅವ್ರ ರೂಢಿ ಏನೋ ಮಲ್ಲೇಶ್ವರಂಗೆ ಹೋಗ್ಬೇಕು, ಪರ್ಟಿಕ್ಯುಲರ್ ಅಂಗಡಿಗೆ ನಾವು ಹೋಗ್ಬೇಕು ಅಂತ ಓಡಾಡ್ತಾ ಇರ್ತೀವಿ. ಇವಾಗ ಕೆಲಸ ಮಾಡಿ ಈಗ ಬೇಡಿ, ಅಷ್ಟಾದ್ರೂ ನೀವು ಸ್ವಲ್ಪ ತ್ಯಾಗ ಮಾಡಿ ಅಂತ. ಪಾಯಿಂಟ್. ಆಮೇಲೆ ಕೆಲವು ಹುಡುಗರಿಗೆಲ್ಲ ವೀಲಿಂಗ್ ಮಾಡೋದು, ಅದು ಮಾಡೋದು, ಅವ್ರಿಗೆಲ್ಲ ಸರಿ ಶಿಕ್ಷೆ ಆಗಿದೆ. ಆಮೇಲೆ ರಾತ್ರಿ 12ಕ್ಕೆ ಓಡಾಡುವಂತ ಕೆಲವು ಜನ ಇದ್ದಾರೆ. ಅವ್ರಿಗೆ ಮತ್ತೆ ಅವ್ರಿಗೆ ನಾವು ಕ್ರಮ ತೆಗೆದುಕೊಳ್ಬೇಕು. ಇಲ್ಲಿದ್ರೆ ನೀವು ಕ್ಲಾಂಪ್ ಡೌನ್ ಅನ್ನು ಯಶಸ್ವಿ ಮಾಡಕ್ ಸಾಧ್ಯ ಇಲ್ಲ. ನಮ್ಮ ಜೊತೆ ಮಾತಾಡೋದಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಶ್ರೀ ಲೋಕೇಶ್ವರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸಾಹೇಬ್ರೆ, ಬೊಮ್ಮಾಯಿ ಸಾಹೇಬ್ರಿಗೆ. ನಮಸ್ಕಾರ ಲೋಕೇಶ್, ಹೇಳಿ. ಸರ್ ಏನಿಲ್ಲ ಸರ್, ಒಂದು ಪ್ರೋಸೆಸ್ ಬಗ್ಗೆ ಒಂದು ಸಣ್ಣ ಸಜೆಷನ್ ಸರ್. ಹೇಳಿ. ಈಗ ಏನು ಲಾಕ್ ಡೌನ್ ಬಗ್ಗೆ ವಿಚಾರ ಆಗಿದೆ, ಅದು ಅಫಿಷಿಯಲ್ ಟಾಸ್ಕ್ ಫೋರ್ಸ್ ಇಂದ ಅಷ್ಟೇ ವರ್ಕ್ ಆಗ್ತಾ ಇದೆ. ಹೇಳಿ. ಅಫಿಷಿಯಲ್ ಟಾಸ್ಕ್ ಫೋರ್ಸ್ ಇಂದ ಮಾತ್ರ ನಡೀತಾ ಇದೆ. ನಾನ್ ಅಫಿಷಿಯಲ್ ಟಾಸ್ಕ್ ಫೋರ್ಸ್ ಒಂದು ಎಮರ್ಜ್ ಆಗ್ಬೇಕಾಗಿತ್ತು ಸರ್ ಇಷ್ಟೊತ್ತಿಗೆ. ಅಂದ್ರೆ ನೀವು ರಿಟೈರ್ಡ್ ಆಫೀಸರ್ ಇಂದ ಸಹಾಯ ತಗೊಳ್ಳಿ ಅಂತ ನಾನಂತಲ್ಲ ಸರ್, ಆಲ್ ಪೀಪಲ್ ರೆಪ್ರೆಸೆಂಟೇಟಿವ್ಸ್ ಯಾರಿದ್ದಾರೆ ಫ್ರಮ್ ದಿ ಗ್ರಾಮ ಪಂಚಾಯತಿ ಲೆವೆಲ್ ಇಂದ, ಕೌನ್ಸಿಲರ್ಸ್, ಜಿಲ್ಲಾ ಪಂಚಾಯತ್, ಅಲ್ಲಿ ಲೋಕಲ್ ಅಲ್ಲಿ ಒಂದು ಟಾಸ್ಕ್ ಫೋರ್ಸ್ ನಾನ್ ಅಫಿಷಿಯಲ್ ಮಾಡಿದ್ರೆ, ಈಗ ಹೋದಾಗ ನೋಡಿ ಆಶಾ ಕಾರ್ಯಕರ್ತರು ಹೋದಾಗ ಗಲಾಟೆ ಮಾಡಿದ್ರೆ ಯಾರು, ಬೇರೆ ಬೇರೆ ಸಂದರ್ಭಗಳಲ್ಲಿ ಪೊಲೀಸ್ ಇವರು ಹೋಗಿ ಸಾಲ್ವ್ ಆಗೋದಿಲ್ಲ ಸರ್. ನೀವು ಪೊಲೀಸ್ ಅಧಿಕಾರಿ ಇದ್ದವರು, ಲೋಕೇಶ್, ನೀವು ಪೊಲೀಸ್ ಅಧಿಕಾರಿ ಇದ್ದವರು ಮತ್ತೆ ಪೀಪಲ್ ರಿಪ್ರೆಸೆಂಟೇಟಿವ್ ಬಹಳ ಹತ್ತಿರದಿಂದಲ್ಲ ತಾವೆಲ್ಲ ನೋಡಿದಿರಿ. ನಿಮ್ಮದೊಂದು ಸಲಹೆ ಏನಿದೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅದನ್ನ ಎಲ್ಲೆಲ್ಲಿ ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯತೆ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಒಂದು ಸರ್, ಮತ್ತೆ ಎರಡನೇದು 24 hours ಈ ಗ್ರಾಸರಿ ಶಾಪ್ಸ್ ಅದೆಲ್ಲ ಓಪನ್ ಇದ್ರೆ ಓಡಾಟ ಎಲ್ಲರೂ ನಿರಂತರವಾಗಿ ಮಾಡಕ್ಕೆ ತಮ್ಮ ಹತ್ರ ಪಾಸು ಮತ್ತೊಂದಕ್ಕೆಲ್ಲ ಬರ್ತಾರೆ ಸರ್. ಅದನ್ನ ಟೈಮ್ ಒಂದು ಮಿನಿಮಮ್ ಟೈಮ್ ಅಲ್ಲಿ ಫಿಕ್ಸ್ ಮಾಡೋದು ಒಳ್ಳೇದಂತ ಸರ್. ಅದು ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಮಾಡಿದ್ದೇವೆ. ಬೆಂಗಳೂರು ನಗರದಲ್ಲಿ ಇನ್ನೂ ಸಾಧ್ಯ ಆಗಿಲ್ಲ. ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಉನ್ನತ ಮಟ್ಟದಲ್ಲಿ. ಇಲ್ಲ ಸರ್, ಅದ್ ಮಾಡ್ದಲೆ ಲಾಕ್ ಡೌನ್ ಮಾಡೋದು ತುಂಬಾ ಕಷ್ಟನೇ ಸರ್, ಯಾರಾದ್ರೂ ಕಷ್ಟನೇ ಸರ್ ಅದು. ಈ ಸಲಹೆಯನ್ನು ಕೂಡ ನಾನು ಚೀಫ್ ಸೆಕ್ರೆಟರಿ ಅವರ ಗಮನಕ್ಕೆ ತರ್ತೇನೆ. ಸರ್ ಪ್ಲೀಸ್ ಸರ್. ಧನ್ಯವಾದ. ಬಳ್ಳಾರಿಯಿಂದ ಕುಮಾರಸ್ವಾಮಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರೀ ಕುಮಾರಸ್ವಾಮಿ. ನಮಸ್ಕಾರ ರೀ. ಮಾತಾಡ್ರಿ, ಗೃಹ ಮಂತ್ರಿಗಳಿದ್ದಾರೆ. ನಮಸ್ಕಾರ. 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 ನಾವು ರೈತರ ಬಗ್ಗೆ ಕೆಲವು ಬೆಳೆಗಳನ್ನು ಬೆಳೆದಿದ್ದಾರೆ, ಎಲ್ಲ ಹಾಳಾಗ್ತದೆ. ಅದ್ರ ಬಗ್ಗೆ ಅವ್ರ ಬಗ್ಗೆ ಸ್ವಲ್ಪ ನೋಡ್ಬೇಕಾಗಿದೆ. ಇಲ್ಲ, ಖಂಡಿತ. ನಿನ್ನೆ ಮುಖ್ಯಮಂತ್ರಿಗಳು ಇಡೀ ದಿವಸ ಸಭೆ ಮಾಡಿದ್ದಾರೆ. ರೈತರು ಬೆಳೆದಂಥ ಬೆಳೆಗಳು ಮತ್ತು ವಿಶೇಷವಾಗಿ ತರಕಾರಿ ಹಣ್ಣುಗಳ ಬಗ್ಗೆ ಎಲ್ಲಿ ಅದರ ಲೈಫ್ ಭಾಳ ಕಡಿಮೆ ಇರ್ತದೆ, ಮಾರುಕಟ್ಟೆಗೆ ಬರದೇ ಇದ್ದರೆ ದರ ಕುಸಿಯುವಂಥದ್ದು ಎಲ್ಲಿ ಇದೆ, ಅದಕ್ಕೆ ಸರಳವಾಗಿ ಎಲ್ಲಿಯೂ ಕೂಡ ನಿಲ್ಲಿಸ್ದಂಗೆ ಟ್ರಾನ್ಸ್ಪೋರ್ಟೇಷನ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಲ್ಲದೆ APMC ಮಾರ್ಕೆಟ್ ಓಪನ್ ಇರಬೇಕು ಅಂತ ಹೇಳಿ ಮಾರುಕಟ್ಟೆ ಹೋಲ್ಸೇಲ್ ಮಾರ್ಕೆಟಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಲ್ಲದೆ ನೇರವಾಗಿ ನೀವು ಹಾಪ್ಕಾಮ್ಸ್ ಕೊಡ್ಬೋದು ಅಂತ ಅನ್ನೋದನ್ನು ಕೂಡ ಅವ್ರು ಮಾಡಿಕೊಟ್ಟಿದ್ದಾರೆ. ಎಲ್ಲ ಜಿಲ್ಲೆಯಲ್ಲಿ ಕೂಡ ಹಾಪ್ಕಾಮ್ಸ್ ಇದೆ ಮತ್ತು ನೇರವಾಗಿ ನೀವು ರಿಟೇಲ್ ಸೆಲ್ಲನ್ನು ಕೂಡ ಮಾಡ್ಬೋದು ಅಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಲ್ಲದೆ ಹಾಪ್ಕಾಮ್ಸಲ್ಲಿ ದುಡ್ಡು ಕೊಟ್ಟು ಹೆಚ್ಚಿನ ಅನುದಾನ ಕೊಟ್ಟು ಅವುಗಳನ್ನು ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ರೈತರ ಹಾಲು ಏನು ಕೊಂಡ್ಕೊಂತಿರಲಿಲ್ಲ 7.5 ಲಕ್ಷ ಲೀಟ್ರು, ಸರ್ಕಾರವೇ ಅದಕ್ಕೆ ದುಡ್ಡನ್ನು ಭರಿಸಿ ಅದನ್ನು ಖರೀದಿ ಮಾಡಿ ಬಡವರಿಗೆ ಹಂಚುವಂಥ ಕೆಲಸವನ್ನು ಕೂಡ ಮುಖ್ಯಮಂತ್ರಿಗಳು ಭಾಳ ಪರಿಣಾಮಕಾರಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ನಿಮಗೆ ತೊಂದರೆ ಆಗಿರೋದು ನಿಜ, ಒಂದು 3-4 ದಿವಸ ತೊಂದರೆ ಆಗಿತ್ತು. ಈಗ ನಿನ್ನೆಯ ಆದೇಶದ ಮೇಲೆ ಬಹುತೇಕವಾಗಿ ಇನ್ನೊಂದು ಇವತ್ತು ನಾಳೆ ನಾಡ್ದರಲ್ಲಿ ಎಲ್ಲವೂ ಕೂಡ ಸರಳ. ಸಾಹೇಬ್ರ, ಪರಿಸ್ಥಿತಿ ಹೆಂಗಿದೆ ಈಗ ಅಂದರೆ, ನೀವು ಗೃಹ ಮಂತ್ರಿಗಳು ಅಂತ ಮಾತ್ರ ಅಲ್ಲ, ಈಗಿನ ಎಮರ್ಜೆನ್ಸಿಲಿ ನೀವು ಯಾವ ಪ್ರಶ್ನೆ ಯಾರು ಕೇಳಿದ್ರು ನಿಮ್ಗೆಲ್ಲ ಅಪ್ಡೇಟ್ ಇರಬೇಕು, ಹಂಗೆ ಇರ್ತೀರಾ ನೀವೀಗ? ಇಲ್ಲ, ವಿಶೇಷವಾಗಿ ನನಗೆ ರೈತರ ಬಗ್ಗೆ ಮೊದಲಿಂದನೂ ಕೂಡ ಬಹಳ ಸಂಪರ್ಕ ಇದೆ, ಚಿಂತನೆ ಇದೆ. ಅವ್ರ ಸಲುವಾಗಿ ಹೋರಾಟವನ್ನು ಮಾಡಿದವರಿದ್ದೇವೆ. ಹೀಗಾಗಿ ಅವ್ರ ಬಗ್ಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮುಖ್ಯಮಂತ್ರಿಗಳು ರೈತ ಹೋರಾಟಗಾರರು. ನಾವು ಅರ್ಥ ಮಾಡ್ಕೋಬೇಕು. ಅವರು ರೈತರಿಗೆ ಎಲ್ಲಾದರೂ ಏನೋ ಸಣ್ಣ ತೊಂದರೆ ಆದರೆ ಚಡಪಡಿಸ್ತಾ ಇರ್ತಾರೆ. ಆ ಸುದ್ದಿ ತಾವೆಲ್ಲ ಬಿತ್ತರಿಸಿದ ತಕ್ಷಣವೇ ಸಭೆಯನ್ನು ಕರೆದು ಆ ಸಂಬಂಧಪಟ್ಟಂಥ ಸಚಿವರು ಅಧಿಕಾರಿಗಳನ್ನು ಕರೆದು ನಮ್ಮ ಪೊಲೀಸ್ ಅಧಿಕಾರಿಗಳನ್ನು ಕರೆದು ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟು
ಎರಡು ಥರ ಪ್ರಾಬ್ಲಮ್ ಇದೆ. ಒಂದು ಲಾಜಿಸ್ಟಿಕ್ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ನಿಂದ ರೈತರಿಗೆ ಕುಸಿತ ಇತ್ತು, ಅದನ್ನು ಭಾಳ ಸ್ಪಷ್ಟವಾಗಿ ಕ್ಲಿಯರ್ ಮಾಡಿದರು. ಇನ್ನೊಂದು ಕೆಲವರು ಇದೇ ಸಂದರ್ಭದಲ್ಲಿ ಬ್ಲ್ಯಾಕ್ ಮಾರ್ಕೆಟ್ ಮಾಡಿ ಡಬಲ್ ತ್ರಿಬಲ್ ರೇಟನ್ನು ಇಲ್ಲಿ ಕೊಂಡ್ಕೊತಿರೋ ನಮ್ಗೆ ಕಷ್ಟ ಆಗ್ತದೆ. ಅದನ್ನು ಕೂಡ ನಿಗ್ರಹಿಸಬೇಕು ಅಂತೇಳಿ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಕೂಡಲೇ ಕೆಲವು ನಿರ್ಣಯಗಳನ್ನು ಏನು ತೆಗೆದುಕೊಂಡಿದ್ದಾರೆ ಅದು ನಮ್ಮ ರೈತರಿಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗ್ತದೆ. ಕೆಲವರು ಬಹಳ ಬೇಗ ನಿರಾಶೆ ಆಗ್ತಾರೆ. ನಮ್ಮದು ಕಳಕಳಿ ಮನವಿ, ಇವತ್ತು ಬೇರೆ ಬೇರೆ ಮುಖ್ಯಮಂತ್ರಿಗಳೆಲ್ಲ ಹೇಳಿದರು, ನಾವು ರೈತರಿಗೆ ಕೇಳ್ಕೊಂಡಿದ್ದೇವೆ, ಇದೊಂದು ವಿಶೇಷ ಒಂದು ಸಂದರ್ಭ, ವಿಶೇಷವಾಗಿ ಇರುವಂಥ ಒಂದು ಸನ್ನಿವೇಶ, ಇದು ಇಡೀ ಜಗತ್ತಿಗೆ ಬಂದಿದೆ, ನಮ್ಗೆ ಅಷ್ಟೇ ಅಲ್ಲ. ಹೀಗಾಗಿ ರೈತರು ಸ್ವಲ್ಪ ತಾಳ್ಮೆ ಇದ್ದು ಅವುಗಳನ್ನು ರಕ್ಷಣೆ ಮಾಡಿಕೊಂಡು ತಾವು ಬೆಳೆದಿರೋದನ್ನು ಸರ್ಕಾರಕ್ಕೆ ಏನು ತೊಂದರೆ ತಿಳಿಸಿ ಮಾರುಕಟ್ಟೆಗೆ ಬಂದು ಮಾರಾಟ ಮಾಡುವಂಥ ಪ್ರಯತ್ನ ಮಾಡಬೇಕು. ಎಲ್ಲಾದರೂ ಭಾಳ ಅತಿ ಕಡಿಮೆ ರೇಟಾಗಿ ಕಷ್ಟದಲ್ಲಿದ್ದರೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಾವು ಹೇಳಿದರೆ ಅದಕ್ಕೂ ಕೂಡ ಸಹಾಯವನ್ನು ನಮ್ಮ ಸರ್ಕಾರ ಮಾಡ್ತದೆ. ಯಾರೂ ಕೂಡ ಹತಾಶರಾಗಬಾರ್ದು, ನಿರಾಶೆ ಆಗಬಾರ್ದು. ಸ್ಥೈರ್ಯ ಧೈರ್ಯದಿಂದ ಈ ಸಂದರ್ಭದಲ್ಲಿ ತಾವು ಕೆಲಸವನ್ನು ಯಾವ ರೀತಿ ಶ್ರಮವಹಿಸಿ ಬೆಳೆಸಿದ್ದೀರೋ ಇನ್ನಷ್ಟು ಸ್ವಲ್ಪ ತಾಳ್ಮೆಯಿಂದ ಅದನ್ನು ಮಾರಾಟ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಸರ್ಕಾರ ನಿಮ್ಮ ಜೊತೆಗಿದೆ. ಅವ್ರ ಜೊತೆ ಮಾತುಕತೆ ಮುಂದುವರಿಯುತ್ತೆ. ಇನ್ನೊಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಡಿ, ಕಾಯ್ತಾ ಇರಿ.